ರಾಜ್ಯ ರಾಜಕಾರಣದಲ್ಲಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣಾ ವಿಚಾರ ಮಾತಿನ ಸಮರಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ಒಂದರ್ಥದಲ್ಲಿ ಬಿಜೆಪಿ ನಾಯಕರಿಗೆ ಅಸ್ತ್ರವೇ ಸಿಕ್ಕಂತಾಗಿದೆ. ಸಚಿವರು ಇಲಾಖೆಯ ನಡೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಇನ್ನೊಂದೆಡೆ ಸಾರ್ವಜನಿಕರು ಸಹ ತಮ್ಮ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಿರುವುದಕ್ಕೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಜಿಲ್ಲೆಯಲ್ಲೂ ಕೂಡ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇರೋದ್ರಿಂದ ಎಚ್ಚೆತ್ತಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರಿ ನೌಕರರು ಮತ್ತು ತೆರಿಗೆ ಪಾವತಿದಾರರನ್ನು ಹೊರತುಪಡಿಸಿ ಯಾರೊಬ್ಬರ ಬಿಪಿಎಲ್ ಕಾರ್ಡ್ ರದ್ದು ಮಾಡದಂತೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಹೊರಡಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂತಹ ಸಿಎಂ ಸರ್ಕಾರಿ ನೌಕರರು ಮತ್ತು ತೆರಿಗೆ ಪಾವತಿಸುವವರ ಹೊರತುಪಡಿಸಿ ಯಾರೊಬ್ಬರ ಪಡಿತರ ಚೀಟಿ ರದ್ದು ಮಾಡದಂತೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರರನ್ನು ಹೊರತುಪಡಿಸಿ ಉಳಿದ ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗದಂತೆ ತಕ್ಷಣ ವಾಪಸ್ ನೀಡುವಂತೆ ಆದೇಶ ಹೊರಡಿಸಿದ್ದಾರೆ. ಒಂದು ವೇಳೆ ಬಡ ಕುಟುಂಬದವರ ಪಡಿತರ ಚೀಟಿಗಳನ್ನು ವಿನಾಕಾರಣ ರದ್ದು ಮಾಡಿದರೆ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನನಗೆ ಯಾವುದೇ ಬಣ ಇಲ್ಲ. ನಾನೊಬ್ಬ ಬಿಜೆಪಿ ಕಾರ್ಯಕರ್ತ. ಅಧಿಕಾರ ಇರಲಿ ಬಿಡಲಿ, ಜನರ ಪರವಾಗಿ ಹೋರಾಟ ಮಾಡ್ತೇನೆ ಅಂತ ವಕ್ಫ್ ವಿರುದ್ಧ ಹೋರಾಟದಲ್ಲಿ ತಮ್ಮ ಹೆಸರನ್ನ ಪಟ್ಟಿಯಿಂದ ಕೈ ಬಿಟ್ಟಿದ್ದಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಮೈಸೂರು, ಚಾಮರಾಜನಗರ ಮತ್ತು ನಾನು ಪ್ರತಿನಿಧಿಸಿದಂಥ ಕೊಡಗು ಜಿಲ್ಲೆಯಲ್ಲಿ ವಕ್ಫ್ ಹೆಸರಿಗೆ ಸರ್ಕಾರಿ ಆಸ್ತಿಗಳು ಬದಲಾಯಿಸಿದ ವಕ್ಫ್ ವಿರುದ್ಧ ನನ್ನ ಹೋರಾಟ ಅಷ್ಟೇ. ನಾನು ಜನರ ಕೆಲಸ ಮಾಡಲು ಬಂದಿದ್ದೇನೆ. ಅಧಿಕಾರ ಇದ್ದಾಗ ಜನಪರ ಕೆಲಸ ಮಾಡಿದ್ದೇನೆ, ಅಧಿಕಾರ ಇಲ್ಲದಿದ್ರೂ ಜನಪರ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ ಎಂದರು. ವಕ್ಫ್ ನೋಟಿಫಿಕೇಶನ್ ಆಗಿರುವ ದಾಖಲೆಗಳನ್ನು ಬಿಡುಗಡೆ ಮಾಡಿದ ಪ್ರತಾಪ್ ಸಿಂಹ, ಯಾವಾಗ ಆರ್ಟಿಸಿಗಳು ಬದಲಾಗುತ್ತವೆ ಎಂಬುದು ಆತಂಕದಲ್ಲಿದೆ. ಮಠಗಳ ಮತ್ತು ರೈತರ ಆಸ್ತಿಗಳು ಈಗ ವಕ್ಫ್ ಹೆಸರಿಗೆ ಆಗ್ತಾ ಇವೆ. ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತದಿಂದ ಜನ ರೋಸಿ ಹೋಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಈ ರೀತಿಯಾಗುವುದು ಮಾಮೂಲು. ಈಗ ವಕ್ಫ್ ಆಸ್ತಿ ವಿಚಾರದಲ್ಲಿ ರೈತರಿಗೆ ಆತಂಕ ಸೃಷ್ಟಿಯಾಗಿದೆ. ಇದರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ್ದು ಮೈಸೂರು, ಚಾಮರಾಜನಗರ ಭಾಗದಲ್ಲಿ 600ಕ್ಕೂ ಹೆಚ್ಚು ಎಕರೆ ಭೂಮಿ ಕಬಳಿಸಲು ಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. 12 ತಾಲೂಕುಗಳನ್ನು ಸೇರಿಸಿದಾಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ತಾರೆ. ಈ ವಕ್ಫಿಗೆ ಇದು ಮೈಸೂರು ಗೆಜೆಟ್ ಅಂತ ಹೊರಡಿಸೋದಕ್ಕೆ ಈ ವಕ್ಫಿಗೆ ಯಾವ ಹಕ್ಕಿದೆ, ಯಾವ ಅಧಿಕಾರ ಇದೆ? ಇದನ್ನು ಸರ್ಕಾರಿ ಸಂಸ್ಥೆನ, ಯಾವುದೇ ಸರ್ಕಾರದ ಒಂದು ಆದೇಶ ಇರ್ಬೋದು, ಅದು ಗೆಜೆಟ್ ನೋಟಿಫಿಕೇಶನ್ ಆದಮೇಲೆ ಅದಕ್ಕೆ ಸ್ಯಾಂಕ್ಟಿಟಿ ಬರುವಂಥದ್ದು. ಸರ್ಕಾರ ರಾಜ್ಯಪತ್ರ ಅಂತ ಹೊರಡಿಸುತ್ತೆ. ಈ ರಾಜ್ಯಪತ್ರನ ಹೊರಡಿಸೋದಕ್ಕೆ ವಕ್ಫ್ಗೆ ಯಾರಪ್ಪ ಅಧಿಕಾರ ಕೊಟ್ಟಿರೋರು? ಯಾವ ಸಾಂವಿಧಾನಿಕವಾಗಿ ಇವರಿಗೆ ಯಾವ ಹಕ್ಕಿದೆ, ಯಾವ ಅಧಿಕಾರ ಇದೆ? ಇವರು 1965ರಲ್ಲಿ ಈ ಗೆಜೆಟ್ ನೋಟಿಫಿಕೇಶನ್ನ ಮಾಡಿದ್ದಾರೆ. ಇದನ್ನು ಇವತ್ತಾಕೆ ತೆಗಿತಿದ್ದೀರಿ ಅಂತಲೂ ನೀವು ಕೇಳ್ಬೋದು. ಈ ಗೆಜೆಟ್ ನೋಟಿಫಿಕೇಶನ್ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ, ಎಲ್ಲೆಲ್ಲಿ ಖಾಲಿ ಜಮೀನಿದೆ ಎಲ್ಲ ಗುರುತು ಮಾಡಿರು. ಈ ಜಮೀನು ಇದರೊಳಗಡೆ ಇಂಥ ಸರ್ವೆ ನಂಬರ್ ಹಾಕಿರು. ಈ ಸರ್ವೆ ನಂಬರ್ ಇವನಿ ತೊಳಪ ಅಲಾಟ್ಮೆಂಟು, ಇಲ್ಲಾಂದ್ರೆ ಇದು ವಕ್ಫ್ ಬೋರ್ಡಲ್ಲಿ ಇಂಥವ್ರಿಗೆ ಸೇರಬೇಕು. ಈ ಥರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆನಲ್ಲಿ ಒಟ್ಟು ಮೈಸೂರು ಜಿಲ್ಲೆನಲ್ಲಿ 443 ಎಕರೆ 37 ಗುಂಟೆಗೆ ಈ ರೀತಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆನಲ್ಲಿ 175 ಎಕರೆ 2 ಗುಂಟೆ ಜಾಗಕ್ಕೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಇದು ನಿವೇಶನಗಳನ್ನು ಹೊರತುಪಡಿಸಿ ಇದು ಟೋಟಲ್ ನಿಮಗೆ 600 ಚಿಲ್ಲರೆ ಎಕರೆ ಆಗುತ್ತೆ. ಇದು 600 ಎಕರೆ ಜಮೀನನ್ನು ಹೊಡೆಯುವಂಥ ಒಂದು ಸ್ಕೀಮ್ ಇದು. ಇದನ್ನ ಇವತ್ತು ಯಾಕೆ ತಗೊಳ್ತಿದ್ದೀವಿ, ಅವತ್ತೇ ನೋಟಿಫಿಕೇಶನ್ ಆಗಿದಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಇದು ನಾವು ಯಾವಾಗ ತೆಗೆದುಕೊಂಡಿದ್ದೀವಿ ಅಂತಾರೆ, ನಾನು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿದ್ದೆ. 2016ರಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತಂದ್ರೆ, ಅವಾಗ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಬರುತ್ತೆ. 1965ರಲ್ಲಿ ವಕ್ಫ್ ಅವರು ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾರೆ. ಇಷ್ಟು ಭೂಮಿ 600 ಚಿಲ್ಲರೆ ಎಕರೆ ತಮಗೆ ಸೇರಿದ್ದು. ಮೈಸೂರಿನಲ್ಲಿ 443 ಎಕರೆ, ಚಾಮರಾಜನಗರ ಜಿಲ್ಲೆನಲ್ಲಿ 175 ಎಕರೆ ಜಾಗ ನಮಗೆ ಸೇರಿದ್ದು ಅಂತ ವಕ್ಫ್ದು ಅವರು ಒಂದೇನು ಮಾಡ್ತಾರೆ, ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾರೆ. ಅದು ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ, ಎಲ್ಲೆಲ್ಲಿ ಖಾಲಿ ಜಮೀನಿದೆ ಅದಕ್ಕೆಲ್ಲ